ಶ್ರೀಲ ಪ್ರಭುಪಾದಕ್ಕೆ ಒಂದು ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯಿತೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಮೂಕಂ ಕರೋತಿ ವಾಚಾಲಂ ಪಂಕಂ ಲಂಘಯತಿ ಶ್ರೀ ಚೈತನ್ಯ. ಹರೇ ಕೃಷ್ಣ. ಎಲ್ಲ ಸಜ್ಜನರಿಗೂ ಭಗವದ್ಗೀತೆಯ ಚರ್ಚೆಗೆ ಸ್ವಾಗತ. ಹಿಂದಿನ ಚರ್ಚೆಯಲ್ಲಿ ಮೊದಲನೇ ಶ್ಲೋಕ ನೋಡಿದ್ವಿ ಅಷ್ಟೇ. ಮೊದಲನೇ ಶ್ಲೋಕ ಅದರಲ್ಲಿ ಧೃತರಾಷ್ಟ್ರ ಹೇಳ್ತಾ ಇರೋದು ಸಂಜಯನ ಕುರಿತಾಗಿ ಧರ್ಮಕ್ಷೇತ್ರವಾದಂಥ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಎಲ್ಲ ಸೇರಿಕೊಂಡು ಏನು ಮಾಡಿದ್ರು ಆ ಶ್ಲೋಕನ ಸ್ವಲ್ಪ ಆಳವಾಗಿ ನೋಡಿದ್ವಿ. ಈಗ ಇವತ್ತಿನ ಚರ್ಚೆಯಲ್ಲಿ 2ನೇ ಶ್ಲೋಕದಿಂದ ಶುರು ಮಾಡೋಣ. ನಮ್ಮ ಗುರಿ ಇರೋದು 11ನೇ ಶ್ಲೋಕದ ತನಕ ಮುಗಿಸ್ಬೇಕು ಅಂತ. ಆದರೆ ಅರ್ಜೆಂಟಾಗಿ ಹೇಳ್ತಾ ಹೋಗೋದಿಲ್ಲ, ನೋಡೋಣ ಎಷ್ಟಾಗುತ್ತೆ ಅಷ್ಟು. ಈಗ 2ನೇ ಶ್ಲೋಕ, ಎಲ್ಲರೂ ತಮ್ಮ ಗೀತೆಯ 2ನೇ ಶ್ಲೋಕ ನೋಡಿ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಇನ್ನೊಂದ್ಸರಿ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪದಗಳ ಅರ್ಥ ನೋಡೋಣ ಹಾಗೂ ಶ್ಲೋಕದ ಅನುವಾದ ನೋಡೋಣ. ಸಂಜಯ ಉವಾಚ ಅಂತಂದ್ರೆ ಸಂಜಯ ಹೇಳಿದ ಅಂತ ಅರ್ಥ. ಏನಂತ ಹೇಳಿದ ಸಂಜಯ ಅಂತಂದ್ರೆ ದೃಷ್ಟ್ವಾ ತು ಪಾಂಡವಾನೀಕಂ. ದೃಷ್ಟ್ವಾ ಅಂದರೆ ನೋಡಿದ ನಂತರ,
ಪಾಂಡವಾನೀಕಂ. ಏನನ್ನು ನೋಡಿದ್ದ? ಯಾರು ನೋಡಿದ್ದು? ದುರ್ಯೋಧನ ನೋಡ್ದ. ಏನು ನೋಡ್ದ? ಪಾಂಡವ ಆನೀಕ ಅಂದರೆ ಪಾಂಡವರ ಸೈನ್ಯ. ಪಾಂಡವ ಅನೀಕ ಅಂದರೆ ಪಾಂಡವರ ಸೈನ್ಯ. ವ್ಯೂಢ ಅಂತಂದರೆ ಯುದ್ಧ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯಾದ ರಚನೆಯನ್ನು ಮಾಡ್ತಾರೆ, ವ್ಯೂಹ ರಚನೆಗಳನ್ನು. ನೀವು ಕೇಳಿರ್ಬೋದು ಕೆಲವುದನ್ನು. ಉದಾಹರಣೆಗೆ ಚಕ್ರವ್ಯೂಹ, ಪದ್ಮವ್ಯೂಹ, ಬೇರೆ ಬೇರೆ ವ್ಯೂಹಗಳು. ಆ ವ್ಯೂಹಗಳನ್ನು ಭೇದಿಸಿ ನಾವು ಮುನ್ನುಗ್ಗಿ ಹೋಗಬೇಕು ಅಂದರೆ ಅದಕ್ಕೆ ಒಂದು ಟೆಕ್ನಿಕ್ ಇರುತ್ತೆ. ಆ ಥರ ಮಾಡಿದ್ರೆ ಮಾತ್ರ ಸಾಧ್ಯ. ನಮಗೆಲ್ಲ ಫೇಮಸ್ ಆಗಿ ಗೊತ್ತಿರೋದು ಏನಂದರೆ ಚಕ್ರವ್ಯೂಹ ಮಾಡಿದ್ರು 12ನೇ ದಿನದ ಚಕ್ರವ್ಯೂಹ ಭೇದಿಸೋಕ್ಕೆ ಕೆಲವ್ರಿಗೆ ಮಾತ್ರ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರಲಿಲ್ಲ. ಕೆಲವರಿಗೆ ಮಾತ್ರ. ಅರ್ಜುನಿಗೆ ಗೊತ್ತಿತ್ತು, ಕೃಷ್ಣನಿಗೆ ಗೊತ್ತಿತ್ತು, ಅಭಿಮನ್ಯುಗೆ ಭೇದಿಸಿ ಹೋಗಕ್ಕೆ ಮಾತ್ರ ಗೊತ್ತಿತ್ತು, ವಾಪಸ್ ಬರೋಕ್ಕೆ ಗೊತ್ತಿತ್ತು. ಅದು ಯಾಕೆ ಅಂತ ನಿಮಗೆಲ್ಲ ಗೊತ್ತಿದೆ. ಯಾಕೆ ಅಂದರೆ ಅದು ಅಭಿಮನ್ಯುಗೆ ಹೇಳಬೇಕು ಅಂತ ಹೇಳಿದ್ದಲ್ಲ. ಸುಭದ್ರೆಗೆ ಕೃಷ್ಣ ಸುಭದ್ರೆ ಗರ್ಭಿಣಿಯಾಗಿದ್ದಾಗ ಚರ್ಚೆ ಮಾಡ್ತಾ ಇದ್ರು. ಆವಾಗ ಈ ಥರ ಯುದ್ಧದ ರಚನೆಗಳ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾನೆ ಕೃಷ್ಣ. ಸುಭದ್ರೆಗೆ ಅಷ್ಟೆಲ್ಲ ಆಸಕ್ತಿ ಇರಲಿಲ್ಲ ಯುದ್ಧದಲ್ಲಿ, ಅದಕ್ಕೆ ನಿದ್ರೆಗೆ ಜಾರು ಬರ್ತಾರೆ. ಅವಾಗ ಈ ಚಕ್ರವ್ಯೂಹ ಅಂತ ರಚನೆ ಹೇಗೆ, ಅದನ್ನು ಬೇಯಿಸೋದೆಲ್ಲ ಹೇಗೆ ಅಂತ ಹೇಳ್ತಾ ಇರ್ತಾನೆ ಕೃಷ್ಣ. ಅವಾಗ ಯಾರು ಅಂತ ಇದ್ದಂತೆ. ಆಮೇಲೆ ಅದು ಬೇಯಿಸೋದು ಹೆಂಗೆ ಅಂತ ಹೇಳಿ ತಿರುಗಿ ನೋಡಿದಾಗ ಸುಭದ್ರೆ ಮಲ್ಕೊಂಡ್ಬಿಟ್ಟಿರ್ತಾರೆ. ಆ ಕೃಷ್ಣ ಗೊತ್ತಾಗತ್ತೆ, ಓ ಅಭಿಮನ್ಯು ಕೇಳಿಸ್ಕೊತಾ ಇದ್ದಾನೆ. ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ಹೇಗೆ ಅದನ್ನು ಹೊರಗಡೆ ಬರೋದು ಅಂತ ಹೇಳಿರಲ್ಲ. ಸೊ ಈ ರೀತಿಯಾಗಿ ವ್ಯೂಢ ಅಂದರೆ ವ್ಯೂಹ. ಆ ವ್ಯೂಹವನ್ನು ರಚನೆ ಮಾಡಿರೋ ಪಾಂಡವರ ಸೇನಾಧಿಪತಿ ಯಾರಾಗಿದ್ರು? ಪಾಂಡವರ ಸೇನಾಧಿಪತಿ ಯಾರಿಗನ ಗೊತ್ತಾ? ಪಾಂಡವರ ಸೇನಾಧಿಪತಿ ಯಾರು ಅಂತ? ಪಾಂಡವರು. ಕೃಷ್ಣ ಇಲ್ಲ. ಕೃಷ್ಣ ಸಾರಥಿ ಅರ್ಜುನಗೆ. ಯಾರು ಹೇಳಿದ್ರು ದೃಷ್ಟದ್ಮ್ನ ಅಂತ? ಕೈ ಎತ್ತಿ. ದೃಷ್ಟದ್ಮ್ನ ಅವನು ಇಡೀ ಪಾಂಡವರ ಕಡೆ ಅವನೊಬ್ಬನೇ ಇರ್ತಾನೆ. ಕಮಾಂಡರ್ ಇನ್ ಚೀಫ್ ಅಂತಾರಲ್ಲ, ಸೇನಾಧಿಪತಿ. ಈ ಕಡೆ ಬದಲಾಗ್ತಾ ಇರ್ತಾರೆ. ಮೊದಲು ಭೀಷ್ಮ 10 ದಿನ, ಆಮೇಲೆ ದ್ರೋಣಾಚಾರ್ಯರು ಒಂದು 4 ರಿಂದ 5 ದಿನ, ಅದಾದಮೇಲೆ ಕರ್ಣ 1 ಅಥವಾ 2 ದಿನ ಅಷ್ಟೇ, ಆಮೇಲೆ ಶಲ್ಯ ಅವರು 1 ದಿನ, ಆಮೇಲೆ ಕಡೆಯದಾಗಿ ಅಶ್ವತ್ಥಾಮ. ಸೊ ಈ ರೀತಿಯಾಗಿ ಈ ಕಡೆ ಬದಲಾಗ್ತಾ ಇರ್ತಾರೆ. ಸೊ ದುರ್ಯೋಧನ ನೋಡ್ತಾನೆ ಆ ಸೈನ್ಯ ಒಟ್ಟು ಎಷ್ಟು 7 ಅಕ್ಷೌಹಿಣಿ. ಹೋದ ಬಾರಿ ಪ್ರಭುಗಳು ಚರ್ಚೆ ಕೇಳಿದ್ರು, ಒಂದು ಅಕ್ಷೌಹಿಣಿಯಲ್ಲಿ ಎಷ್ಟು ಇರ್ತಾರೆ ಅಂದರೆ 4 ದಳಗಳಿರಬೇಕು. ಒಂದು ಅಕ್ಷೌಹಿಣಿಯಲ್ಲಿ ಒಟ್ಟು 4 ದಳಗಳು. ಒಂದು ಪದಾತಿಗಳು ಅಂದರೆ ಸೈನಿಕರು, ಕಾಲಲ್ಲಿ ಯುದ್ಧ ಮಾಡೋರು. ಇನ್ನೊಂದು ಅಶ್ವ ಅಂದರೆ ಕುದುರೆ ಮೇಲೆ ಏರಿ ಯುದ್ಧ ಮಾಡೋರು, ಅಶ್ವದಳ. ಪದಾತಿ ದಳ, ಅಶ್ವದಳ. 3ನೇದು ಆನೆ ಮೇಲೆ ಹೋಗಿ ಏರಿ ಯುದ್ಧ ಮಾಡೋದು. 4ನೇದು ರಥ. ಒಟ್ಟು 4 ದಳಗಳಿರುತ್ತೆ. ರಥಗಳು ಸುಮಾರು 21,870 ರಥಗಳು. ಹಾಗೆ ಗಜದಳ ಅಥವಾ ಆನೆದು 21,870 ಹಾಗೂ ಅಶ್ವ 65,610 ಹಾಗೂ ಪದಾತಿಗಳು 1,09,350. ಒಂದು ಟೀಮಲ್ಲಿ ಒಂದು ಅಕ್ಷೌಹಿಣಿ ಸೈನ್ಯದಲ್ಲಿ ಇಷ್ಟು. ಒಂದು ಅಕ್ಷೌಹಿಣಿ 7 ಅಕ್ಷೌಹಿಣಿ ಅಂದರೆ 8 7 ಮಾಡಬೇಕು. ಸುಮಾರು ಹತ್ತತ್ರ 8 ಲಕ್ಷ ಜನ, 8 ಲಕ್ಷ ಸೈನಿಕರು 7 ಅಕ್ಷೌಹಿಣಿ ಅಂದರೆ. ಬಾಕಿದೆಲ್ಲ ಹಾಗೆ ಮಲ್ಟಿಪ್ಲೈ ಮಾಡಿ ಮಾಡಬೇಕಾಗುತ್ತೆ. ಸೊ ಅಷ್ಟೊಂದು ಜನ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ಒಂದು ಕಡೆಯಿಂದ. ಹತ್ತತ್ರ 1 ಮಿಲಿಯನ್ ಜನ. ನಮ್ಮ ಭಾರತದ ಸೇನೆಯಲ್ಲಿ ಎಷ್ಟಿದ್ದಾರೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, 5 ಲಕ್ಷ ಇರ್ಬೋದು ಅನ್ಸುತ್ತೆ. ನಮ್ಮ ಇಡೀ ಭಾರತೀಯ ಸೇನೆಯಲ್ಲಿ ಆರ್ಮಿಯಲ್ಲಿ ಇರೋದು. ಅಲ್ಲಿ ಪಾಂಡವರ ಕಡೆಯಲ್ಲೇ ಜಾಸ್ತಿ ಇದೆ ಇನ್ನು.
ಅಷ್ಟೊಂದು ಜನ ಯುದ್ಧದಲ್ಲಿ ಪಾಲ್ಗೊಂಡರು. ಹೀಗೆ ಕೌರವರಲ್ಲಿ 11 ಅಕ್ಷೋಹಿಣಿ. ಸೊ ಈ ರೀತಿಯಾಗಿ ವ್ಯೂಢವನ್ನು ರಚನೆ ಮಾಡಿಕೊಂಡು ಪಾಂಡವರು ನಿಂತಿದ್ದಾರೆ. ದುರ್ಯೋಧನ ರಾಜ ವಚನಮಬ್ರವೀತ್ ಅಂತ ಬರುತ್ತೆ ನೋಡಿ ಶ್ಲೋಕದ 2ನೇ ಭಾಗದಲ್ಲಿ. ದುರ್ಯೋಧನ ರಾಜನಾಗಿದ್ದ, ಆದರೆ ರಾಜನಕ್ಕಿಂತ ಒಂದು ಕೈ ಅವನ ಮುಂದೆ ಏನಂದ್ರೆ ಒಬ್ಬ ರಾಜತಾಂತ್ರಿಕ, ಅಂದ್ರೆ ರಾಜಕೀಯ ಜಾಸ್ತಿ. ಏನು ರಾಜಕೀಯ ಬುದ್ಧಿ ದುರ್ಯೋಧನ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಅವನಲ್ಲಿದ್ದಂತಹ ಪಾಲಿಟಿಕ್ಸ್ ಮಾಡುವಂತಹ ಟೆಕ್ನಿಕ್ ಏನೇನಿತ್ತು, ಏನೇನು ಬಳಸಿದಾನೆ, ಈ ಕೆಲವು ಶ್ಲೋಕಗಳಲ್ಲಿ ಎಷ್ಟೋ ಅವನು ಪಾಲಿಟಿಕ್ಸ್, ರಾಜಕೀಯ ತಂತ್ರಗಾರಿಕೆಯನ್ನು ಬಳಸ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಇವತ್ತು ನೋಡ್ತೀವಿ. ಆಚಾರ್ಯಂ ಉಪಸಂಗಮ್ಯ. ಆಚಾರ್ಯ ಅಂದ್ರೆ ಯಾರು? ದ್ರೋಣಾಚಾರ್ಯರು. ಸೇನೆಯ ಅಧಿಪತಿ ಯಾರಾಗಿದ್ರು ಕೌರವರಿಗೆ? ಸೇನಾಧಿಪತಿ ಯಾರು? ಭೀಷ್ಮಾಚಾರ್ಯರು ಕಮಾಂಡರ್ ಇನ್ ಚೀಫ್, ಸೇನಾಧಿಪತಿ ಆಗಿದ್ರು ಸಹಿತ ಯಾರ ಹತ್ರ ಹೋದ? ಆಚಾರ್ಯರ ಹತ್ರ ಹೋದ, ದ್ರೋಣಾಚಾರ್ಯರ ಹತ್ರ ಹೋದ. ಇದಕ್ಕೂ ಕಾರಣ ಇದೆ, ಅದೆಲ್ಲ ಹೇಳ್ತಾ ಹೋಗ್ತೀನಿ. ಬಟ್ ನೋಡಿ, ಈಗ ಅವನು ಆಚಾರ್ಯ ಉಪಸಂಗಮ್ಯ ರಾಜ ವಚನಂ ಅಬ್ರವೀತ್. ವಚನಂ ಅಂದ್ರೆ ಅವನು ಹೇಳ್ದ, ವಚನ ಅಂದ್ರೆ ಮಾತುಗಳನ್ನ, ಅಬ್ರವೀತ್ ಅಂದ್ರೆ ಹೇಳ್ದ. ಏನಂತ ಹೇಳ್ದ ಅನ್ನೋದನ್ನ ಈಗ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಶ್ಲೋಕ ಸಂಖ್ಯೆ 3. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಇನ್ನೊಂದ್ಸರಿ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಪಶ್ಯ ಏತಾಂ. ಪಶ್ಯ ಅಂದ್ರೆ ಆಚಾರ್ಯರೇ ನೋಡಿ. ಆಚಾರ್ಯ ಪಶ್ಯ ನೋಡಿ. ಏನನ್ನು ನೋಡಬೇಕು? ಏತಾಂ ಪಾಂಡುಪುತ್ರಾಣಾಂ. ಏತಾಂ ಅಂದ್ರೆ ಈ ಪಾಂಡುಪುತ್ರಾಣಾಂ ಮಹತೀಂ ಚಮೂಂ. ಪಾಂಡು ಮಕ್ಕಳ ಅಥವಾ ಪಾಂಡವರ, ಪಾಂಡುಪುತ್ರ ಅಂದ್ರೆ ಪಾಂಡವರು, ಪಾಂಡವರ ಮಹತೀಂ. ಮಹತಿ ಅಂದ್ರೆ ಮಹತ್ತಾದ, ಭಾರಿ ಗಾತ್ರದ. ಚಮೂ, ಚಮು ಅಂದ್ರೆ ಸೇನೆ. ಹಿಂದಿನ ಶ್ಲೋಕದಲ್ಲಿ ಅನೀಕ, ಪಾಂಡವಾನೀಕ ಅದು ಸೇನೆ. ಇಲ್ಲಿ ಪಾಂಡವ ಚಮು, ಚಮು ಅಂದ್ರನು ಸೇನೆ. ಪಾಂಡವರ ಸೇನೆನ ನೋಡಿ ಅಂತ ಆಚಾರ್ಯರಿಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ವ್ಯೂಢ, ಅದರಲ್ಲೂ ವ್ಯೂಢ ಬಂತು ಹಿಂದಿನ ಶ್ಲೋಕದಲ್ಲಿ, ಇದರಲ್ಲೂ ವ್ಯೂಢ. ವ್ಯೂಢ ಅಂದ್ರೆ ವ್ಯೂಹ. ಪಾಂಡವರಲ್ಲಿ ರಚನೆ ಮಾಡಿರುವಂತ ವ್ಯೂಹವನ್ನ ನೋಡಿ. ಯಾರು ರಚನೆ ಮಾಡಿದ್ರು ಪಾಂಡವರಲ್ಲಿ? ಯಾರು ಪಾಂಡವರ ಸೇನಾಧಿಪತಿ? ದ್ರುಪದ ಪುತ್ರ. ಯಾರು ದ್ರುಪದ ಪುತ್ರ? ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನ ಅಂತಾನೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ದ್ರುಪದ ಪುತ್ರ ಅಂತ ಹೇಳ್ದ? ಇಲ್ಲಿ ಶುರುವಾಯಿತು ರಾಜಕೀಯ ಬುದ್ಧಿ, ಶುರುವಾಯಿತು. ದ್ರುಪದ ಪುತ್ರ ಯಾಕೆ ಹೇಳ್ದ ಅದನ್ನ ಹೇಳ್ತೀನಿ. ಅವನು ಇನ್ನೊಂದು ಹೇಳ್ತಾನೆ, ತವ ಶಿಷ್ಯೇಣ ಧೀಮತ ಅಂತಾನು ಹೇಳ್ತಾನೆ. ಅವನು ಬಳಸೋ ಪದಗಳಲ್ಲಿ ಅವನು ಏನು ಹೇಳಕ್ಕೆ ಬಯಸ್ತಾ ಇದ್ದಾನೆ ಅದರ ತಂತ್ರಗಾರಿಕೆನ ನಾವು ಅರ್ಥ ಮಾಡ್ಕೋಬಹುದು. ಒಂದು ದೃಷ್ಟದ್ಯುಮ್ನ ಅಂತ ಹೇಳಲಿಲ್ಲ, ದ್ರುಪದ ಪುತ್ರ ಅಂತ ಹೇಳ್ದ. ಯಾಕೆ ಹೇಳ್ದ ಅಂತ ಹೇಳ್ತೀನಿ. ಇನ್ನೊಂದು ತವ ಶಿಷ್ಯೇಣ ಅಂತ ಬೇರೆ ಹೇಳ್ದ. ತವ ಧೀಮತಾ ಶಿಷ್ಯೇಣ. ಧೀಮತ ಅಂದ್ರೆ ಬುದ್ಧಿವಂತ, ಬಹಳ ಧೀ ಅಂದ್ರೆ ಬುದ್ಧಿ, ಧೀಮತ ಅಂದ್ರೆ ಬುದ್ಧಿವಂತ. ನಿನ್ನ ಬುದ್ಧಿವಂತ ಶಿಷ್ಯ ರಚನೆ ಮಾಡಿರುವಂತಹ ವ್ಯೂಹವನ್ನು ನೋಡಿ ಆಚಾರ್ಯರೇ ಅಂತ ಹೇಳ್ತಾ ಇದ್ದಾರೆ.
ಶ್ಲೋಕದ ಅರ್ಥ ಆಯ್ತಲ್ವಾ? ಈಗ ಅದರ ಒಳಾರ್ಥ ಏನಕ್ಕೆ ಈ ಕೆಲವು ಪದಗಳನ್ನು ಅವನು ಎಕ್ಕಿ ಎಕ್ಕಿ ಹೇಳ್ತಾ ಇದ್ದಾನೆ ಅದನ್ನು ನಾವು ಈಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಯಾಕೆ ದ್ರುಪದ ಪುತ್ರ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅದಕ್ಕೆ ಒಂದು ಹಿಸ್ಟ್ರಿ ಇದೆ. ಏನದು ಹಿಸ್ಟ್ರಿ ಅಂತಂದರೆ, ಹಿಂದೆ ದ್ರೋಣಾಚಾರ್ಯರು ಹಾಗೂ ದ್ರುಪದ ಇವರಿಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ದರು. ಒಂದೇ ಗುರುಕುಲದಲ್ಲಿ, ಒಂದೇ ಗುರುವಿನ ಕೆಳಗೆ. ಹಿಂದಿನ ಕಾಲದಲ್ಲಿ ಗುರುಕುಲ ಅಂತ ಏನು ಮಾಡ್ತಾ ಇದ್ರು, ಅವನು ರಾಜನ ಮಗ ಆಗಿರಬಹುದು ಅಥವಾ ಸಾಧಾರಣ ಪ್ರಜೆಯ ಮಗ ಆಗಿರ್ಬೋದು, ಏನು ಭೇದ ಭಾವ ಇರ್ತಾ ಇರಲಿಲ್ಲ. ಇಬ್ಬರು ಒಂದೇ ಕಡೆ ಕೂತ್ಕೋಬೇಕು, ಒಂದೇ ಊಟ ಮಾಡಬೇಕು, ಇಬ್ರಿಗೂ ಒಂದೇ ಪಾಠ, ಏನೂ ಭೇದ ಭಾವ ಇರಲ್ಲ. ಇವಾಗೆಲ್ಲ ಹೆಂಗಿದೆ ಎಜುಕೇಷನ್ ಅಂದರೆ, ದುಡ್ಡಿರೋನು ಇಂಟರ್ನ್ಯಾಷನಲ್ ಸ್ಕೂಲು, ಒಬ್ಬ ಬಡವ ಗೌರ್ಮೆಂಟ್ ಸ್ಕೂಲ್. ಅವರು ಕೊಡುವಂಥ ಎಜುಕೇಷನ್ ಎಲ್ಲ ಡಿಫ್ರೆಂಟು. ಅಂದರೆ ಅವರ ಬುದ್ಧಿಮತ್ತೆ ಎಷ್ಟಿದೆ ಅದಕ್ಕೆ ತಕ್ಕನಾಗಿ ಕೊಡಬೇಕು ವಿದ್ಯೆ. ಆದರೆ ಇವಾಗ ಹಣಕ್ಕೆ ತಕ್ಕನಾಗಿ ವಿದ್ಯೆ. ನಿನ್ನ ಹತ್ರ ಎಷ್ಟು ಹಣ ಇದೆ ಅಷ್ಟು ನೀನು ಕೊಡ್ತೀನಿ, ಎಷ್ಟು ಇನ್ಫ್ಲೂಯೆನ್ಸ್ ಇದೆ ನಿಮಗೆ ಅಷ್ಟು. ಅದರಿಂದ ಅದು ತಪ್ಪು. ಹಿಂದಿನ ಕಾಲದಲ್ಲಿ ಎಲ್ಲ ರಾಜನ ಮಗ ಆಗಿದ್ರು ಸಹಿತ ಒಬ್ಬ ಬಡವನ ಮಗ, ಒಬ್ಬ ಬಡ ಬ್ರಾಹ್ಮಣನ ಮಗ ಆಗಿದ್ದ, ಒಬ್ಬ ಋಷಿಯ ಮಗ ಆಗಿದ್ದ ದ್ರೋಣಾಚಾರ್ಯರು. ಸೊ ಅದರಿಂದ ಅವರಿಗೇನು ವಿಶೇಷವಾದ ಡಿಫರೆನ್ಸ್ ಇರಲಿಲ್ಲ. ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಗುರುಗಳ ಪಾಠ ಕೇಳ್ತಾ ಇದ್ರು, ಫ್ರೆಂಡ್ಸ್ ಆಗಿಬಿಟ್ಟಿದ್ರು, ತುಂಬ ಕ್ಲೋಸ್ ಫ್ರೆಂಡ್ಸ್. ದ್ರುಪದ ಮತ್ತು ದ್ರೋಣ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಒಂದ್ಸರಿ ಫ್ರೆಂಡ್ಶಿಪ್ಪಲ್ಲಿ ದ್ರುಪದ ಸಾಮಾನ್ಯವಾಗಿ ಫ್ರೆಂಡ್ಸ್ ಮಾತಾಡ್ಕೋಬೇಕಾದ್ರೆ ಸ್ನೇಹ ಜಾಸ್ತಿ ಬಂದಾಗ ಏನೇನೋ ಹೇಳ್ಬಿಡ್ತೀವಿ. ಅದೇ ಥರ ದ್ರುಪದ, ನಾನು ಮುಂದೆ ರಾಜ ಆಗ್ತೀನಿ, ಅಂದರೆ ನಾನು ರಾಜ್ಕುಮಾರ, ಇವಾಗ ಮುಂದೆ ನಾನು ರಾಜ ಆಗ್ತೀನಿ, ನಾನು ರಾಜ ಆದರೆ ನಿಂಗೆ ಅರ್ಧ ರಾಜ್ಯ ಬರ್ಕೊಟ್ಬಿಡ್ತೀನಿ. ಯಾಕಂದರೆ ಫ್ರೆಂಡ್ಸ್ ಅಷ್ಟೊಂದು ಸ್ನೇಹ ದ್ರುಪದನ ಮೇಲೆ. ದ್ರೋಣಾಚಾರ್ಯ ಅರ್ಥ ಮಾಡ್ಕೋತಾರೆ, ಅಂದರೆ ರಾಜ ಬರ್ಕೊಡ್ತಾನೆ ಇಲ್ವೋ, ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾನಲ್ಲ ಅಂತ ಖುಷಿ ಪಡ್ತಾರೆ. ಆಯಿತು, ಎಜುಕೇಷನ್ ಮುಗೀತು, ಗ್ರ್ಯಾಜುಯೇಷನ್ ಆಯಿತು, ಇವರು ರಾಜ ಆದ. ದ್ರೋಣಾಚಾರ್ಯರು ಬಡ ಬ್ರಾಹ್ಮಣರು ವಿದ್ಯೆ ಹೇಳ್ಕೊಂಡಿದ್ರು. ಗುರುಕುಲದಲ್ಲಿ ವಿದ್ಯೆ ಹೇಳಿದ್ರೆ ಏನು, ಅವ್ರಿಗೆ ಏನು ದಕ್ಷಿಣೆ ಕೊಡ್ತಾರೆ ಅಷ್ಟು. ದಕ್ಷಿಣೆ ಕೊಟ್ಟಿಲ್ಲ ಅವ್ರೇನು ಡಿಮ್ಯಾಂಡ್ ಮಾಡಲ್ಲ. ಸೊ ಬಡವರಾಗಿದ್ದರು, ಅವ್ರ ಹತ್ರ ಏನೂ ಸವಲತ್ತು ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಸಂಪತ್ತು ಅಥವಾ ಧನ ಅಂತಂದರೆ ಎಷ್ಟು ನಿಮ್ಮಲ್ಲಿ ದನಗಳಿದೆ, ಎಷ್ಟು ಹಸುಗಳಿದೆ, ಅದೇ ಸಂಪತ್ತು. ಇವಾಗ ಎಷ್ಟು ನೋಟ್ಗಳಿದೆ ಅದೆಲ್ಲ ಇರ್ತಾರೆ ಅಲ್ವಾ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಇವಾಗ ಅದು ಸಂಪತ್ತು. ಹಿಂದಿನ ಕಾಲದಲ್ಲಿ ಎಷ್ಟು ಹಸುಗಳಿದೆ. ಹಸುಗಳು ಯಾಕೆ ಸಂಪತ್ತು ಅಂತ ನಾನು ಹಿಂದಿನ ಒಂದು ಭಾನುವಾರದ ಚರ್ಚೆಯಲ್ಲಿ ಹೇಳಿದ್ದೆ. ಹಸುಗಳು ಯಾಕೆ ಸಂಪತ್ತು? ಯಾಕಂದರೆ ಹಸುಗಳಿಂದ ನಮ್ಮ ತಾಯಿ ನಮಗೆ 1 ವರ್ಷ ಹಾಲು ಕೊಡ್ತಾರೆ, ಇಡೀ ಜೀವನ ಮತ್ತೆ ಯಾರು ಕೊಡ್ತಾರೆ ಆಮೇಲೆ ನಮ್ಮ ಹಸುಗಳು ಅಲ್ವಾ. ಮತ್ತು ಬರೀ ಹಾಲು ಅಂತ ಮಾತ್ರ ಅಲ್ಲ, ಹಾಲಿನಿಂದ ಬರುವಂತಹ ಬೆಣ್ಣೆ, ತುಪ್ಪ, ಮುಖ್ಯವಾಗಿ ಮೊಸರು, ಮಜ್ಜಿಗೆ, ಇವಾಗೆಲ್ಲ ಎಷ್ಟೊಂದು ಡೈರಿ ಪ್ರಾಡಕ್ಟ್ಸ್ ಇದೆ, 100 ಡೈರಿ ಪ್ರಾಡಕ್ಟ್ಸ್, ಎಲ್ಲದಕ್ಕೂ ಮೂಲ ಹಸುನೇ. ಎಷ್ಟೊಂದು ಸ್ವೀಟ್ಗಳು ಮಾಡ್ತೀವಿ, ಅದಕ್ಕೆಲ್ಲ ಮೂಲ ಹಸುವಿನ ಹಾಲಿನಿಂದನೇ ಮಾಡ್ತಾರೆ. ಎಷ್ಟೋ ಸ್ವೀಟ್ಗಳು ಪನ್ನೀರಿಂದ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಒಟ್ಟು ಎಲ್ಲದಕ್ಕೂ ಮೂಲ ಹಸುವಿನ ಹಾಲು. ಆ ಹಸುವಿನ ಹಾಲು ನಮಗೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಕೊಡೋದು ಮಾತ್ರ ಅಲ್ಲ, ನಮ್ಮ ಮೆದುಳಿಗೂ ಬೇಕಾದಂತಹ ಪೌಷ್ಟಿಕಾಂಶ, ಮುಖ್ಯವಾಗಿ ತುಪ್ಪ ಬಹಳ ಮುಖ್ಯ. ಹಸುವಿನ ಶುದ್ಧ ನಾಟಿ ಹಸುವಿನ ತುಪ್ಪ ತಿಂದರೆ ನಮ್ಮ ಮೆದುಳು ಚುರುಕಾಗತ್ತೆ. ಬರೀ ಈ ಮಾಡರ್ನ್ ಎಜುಕೇಷನ್ ಓದೋಕ್ಕೆ ಮಾತ್ರ ಅಂತಲ್ಲ, ಈ ಥರ ಆಧ್ಯಾತ್ಮಿಕ ವಿಷಯಗಳನ್ನು ಗ್ರಹಣ ಮಾಡೋಕ್ಕೆ ಅದಕ್ಕೆ ಬೇಕಾದ ಬುದ್ಧಿಶಕ್ತಿ. ಆಧ್ಯಾತ್ಮಿಕ ವಿಷಯಗಳು ಓದಬೇಕು, ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ಬೇರೆ ಥರನಾದ ಬುದ್ಧಿವಂತಿಕೆ ಬೇಕು, ಸಾತ್ವಿಕ ಬುದ್ಧಿವಂತಿಕೆ ಬೇಕು. ನಿಮ್ಮ ಮನಸ್ಸು ತಾಳ್ಮೆಯಿಂದ ಇರಬೇಕು, ಕೂತ್ಕೊಂಡು ಕೇಳೋಕ್ಕೆ ಸಾವಧಾನ ಇರಬೇಕು. ಇಲ್ಲಿ ಕೂತ್ಕೊಂಡಿರ್ತೀವಿ, ಮನಸ್ಸು ಎಲ್ಲೆಲ್ಲೋ ಹರಿದಾಡ್ತಾ ಇದೆ ಅಂದರೆ ಗ್ರಹಣ ಆಗೋದಿಲ್ಲ. ಕೇಳ್ತೀವಿ ಬಟ್ ಉಳಿಯೋದಿಲ್ಲ ಅಲ್ವಾ. ಸೊ ಈ ರೀತಿಯಾಗಿ ಅದಕ್ಕೆ ಬಹಳ ಸಹಕಾರ. ಮತ್ತು ಅಷ್ಟು ಮಾತ್ರ ಅಲ್ಲ, ಅದರ ಗಂಜಲ, ಅದರ ಸೆಗಣಿ, ಅದು ಭೂಮಿಗೆ ಆಹಾರ.
ಭೂಮಿ ಫಲವತ್ತಾಗತ್ತೆ. ಫಲವತ್ತಾದ ಭೂಮಿ ಇಲ್ಲದೆ ನಾವೇನು ಬೆಳೆಯೋಕ್ಕೆ ಸಾಧ್ಯ? ಏನೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಫಲವತ್ತಾಗಿರೋ ಭೂಮಿಲೇ ನಾವು ತಿನ್ನೋ ಆಹಾರಕ್ಕೂ ಸಹಿತ, ಮತ್ತು ಆ ಭೂಮಿಯನ್ನು ಉಳಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಎತ್ತು. ಸೊ ಅದರಿಂದ ಹಸು ಬೆನ್ನೆಲುಬು. ಒಂದು ಸಮಾಜಕ್ಕೆ ಅದರ ಎಕನಾಮಿಕ್ಸ್ ಅಥವಾ ಆರೋಗ್ಯ, ನರಿಷ್ಮೆಂಟ್ ಎಲ್ಲದಕ್ಕೂ ಬೆನ್ನೆಲುಬು ಗೋ ಸಂಪತ್ತು. ಸೊ ಅದರಿಂದ ಹಸು ಎಷ್ಟಿದೆ, ಹಸು ಎಷ್ಟು ಚೆನ್ನಾಗಿ ಸಾಕ್ತಾ ಇದ್ದಾರೆ, ಅದು ನಿಜವಾದ ಸಂಪತ್ತು. ದ್ರೋಣಾಚಾರ್ಯರ ಹತ್ರ ಹಸುಗಳೇ ಇರಲಿಲ್ಲ ಪಾಪ. ಮಗ ಅಶ್ವತ್ಥಾಮ, ಅವನಿಗೆ ಹಾಲು ಬೇಕಾಗಿರುತ್ತೆ. ಹಾಲು ಕೊಡೋಕ್ಕೂ ಅವ್ರ ಏನು ಗತಿಗಿರಲ್ಲ. ಕಡೆಗೆ ಅಕ್ಕಿ ಹಿಟ್ಟನ್ನು ತೊಗೊಂಡು ತೀರಾಗಿ ಬೆರೆಸಿಕೊಡ್ತಾರೆ ಪಾಪ. ಅವ್ರಿಗೆ ಕರುಳು ಚುರುಕನಂತೆ, ನಾನೇನೋ ಬಡವ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಮಗನಿಗೂ ಆ ರೀತಿ ನಾನು ಬೆಳೆಸೋದು ಸರಿಯಲ್ಲ ಅಂದ್ಬಿಟ್ಟು ಅವಾಗ ಜ್ಞಾಪಕ ಆಗುತ್ತೆ, ದ್ರುಪದ ನನ್ನ ಫ್ರೆಂಡ್ ಏನಾದರೂ ಮಾಡ್ತಾನೆ, ನನಗೆ ಕಷ್ಟ ಕಾಲಕ್ಕೆ ಆಗ್ತಾನೆ ಅಂದ್ಬಿಟ್ಟು ಅವರು ಹೋಗ್ತಾರೆ ಪಾಂಚಾಲ ದೇಶಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ದ್ರುಪದ ಇವಾಗ ರಾಜ ಆಗಿರ್ತಾನೆ, ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಾನೆ ದ್ರುಪದ. ದ್ರೋಣಾಚಾರ್ಯರು ಬರ್ತಾರೆ, ಮಿತ್ರ ಅಂತ ಕರೀತಾರೆ. ಚಿಕ್ಕ ವಯಸ್ಸಿನಲ್ಲಿ ಫ್ರೆಂಡ್ ಆಗಿದ್ದಾದ್ರು ದ್ರುಪದ ಎದುರು ಇವಾಗ ಅವನ ಸ್ಟೇಟಸ್ ನೋಡ್ತಾನೆ. ನಾನು ರಾಜ, ನನ್ನ ಸ್ಟೇಟಸ್ ಏನು? ಇವನೊಬ್ಬ ಸಾಧಾರಣ ಹರ್ಕಲು ಬಟ್ಟೆ ಹಾಕೊಂಡ್ಬಂದಿದ್ದಾನೆ, ಅವನ ಮಿತ್ರ ಅಂತ. ಚೀಚಿ ಯಾರು ನೀನು ಅಂದರೆ ಚೀಚಿ ಅಂತ ಬಾಯಲ್ಲಿ ಹೇಳ್ತಾ ಇದ್ರು, ಆ ರೀತಿ ತಾತ್ಸಾರ ಮಾಡ್ತಾನೆ, ಸರಿಯಾಗಿ ಮಾತಾಡ್ಸೋದಿಲ್ಲ. ಆಗ ಹೇಳ್ತಾನೆ, ಮಿತ್ರ ಅಂತೆಲ್ಲಪ್ಪ, ಮಿತ್ರ ಫ್ರೆಂಡ್ಸ್ ಆಗೋದು ಇಬ್ಬರು ಸೇಮ್ ಸ್ಟೇಟಸ್ ಇದ್ರೆ ಮಾತ್ರ. ನಾನು ರಾಜ, ನೀನೊಬ್ಬ ಸಾಧಾರಣ ಬಡ ಪ್ರಜೆ, ನೀನು ಹೆಂಗೆ ನಂಗೆ ಫ್ರೆಂಡ್ ಆಗೋಕ್ಕೆ ಸಾಧ್ಯಪ್ಪ ಅಂತ ಆ ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾನೆ. ಆಗ ದ್ರೋಣಾಚಾರ್ಯರಿಗೆ ತುಂಬ ಬೇಜಾರಾಗುತ್ತೆ. ಸರಿ ಅಂದ್ಬಿಟ್ಟು ಅವರು ಅಲ್ಲಿಂದ ಹೊರಟು ಬರ್ತಾರೆ. ಇವಾಗ ನಾನು ಈ ರೀತಿಯಾಗಿ ಜೀವನ ನಡೆಸೋಕ್ಕೆ ಸಾಧ್ಯ ಇಲ್ಲ, ನಾನು ಏನಾದರೂ ಬದಲಾವಣೆ ಮಾಡಲೇಬೇಕು ಅಂದ್ಬಿಟ್ಟು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಈಗ ಪಾಂಡವಿನ ಮಕ್ಕಳು ಹಾಗೂ ಧೃತರಾಷ್ಟ್ರನ ಮಕ್ಕಳು ಅವರು ಆಟ ಆಡ್ತಾ ಇರ್ತಾರೆ. ಆಟ ಆಡ್ತಾ ಇರ್ಬೇಕಾದ್ರೆ ನಿಮಗೆ ಗಿಲ್ಲಿದಾಂಡು ಆಡ್ತಾ ಇರ್ತಾರೆ. ಅದು ಗಿಲ್ಲಿ ಹೋಗ್ಬಿಟ್ಟು ಬಾವಿಯಲ್ಲಿ ಹೋಗುತ್ತೆ. ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಆಗೋದಿಲ್ಲ. ಆಗ ದ್ರೋಣಾಚಾರ್ಯರು ಅಲ್ಲಿ ಬಂದು ಏನು ಮಾಡ್ತಾರೆ ಅಂತಂದರೆ, ಹಗ್ಗ ಬಳಸೋದಿಲ್ಲ. ಹಗ್ಗದಲ್ಲಿ ಹೆಂಗೆ ತೆಗಿತೀರ, ಏನು ಮಾಡ್ತಾರೆ ಅಂದರೆ ಒಂದು ಬಾಣ ತಗೊಂಡು ಆ ಗಿಲ್ಲಿಯ ಒಂದು ಕಡೆಗೆ ಬುಡಕ್ಕೆ ಬಾಣದಲ್ಲಿ ನಾಟಿಸಿ, ಇನ್ನೊಂದು ಬಾಣ ತಗೊಂಡು ಈ ಬಾಣದ ಬುಡಕ್ಕೆ ಅದನ್ನು ನಾಟಿಸಿ, ಆ ರೀತಿ ಹಗ್ಗ ಥರ ಮಾಡಿ ಅದನ್ನು ಮೇಲೆ ಬಿಡ್ತಾರೆ. ಸೊ ಅದನ್ನು ನೋಡಿ ಭೀಷ್ಮಾಚಾರ್ಯರಿಗೆ ಅರ್ಥ ಆಗುತ್ತೆ, ಇವರೇ ಯೋಗ್ಯ ಗುರುಗಳು ಇವರಿಗೆಲ್ಲ ಪಾಠ ಮಾಡೋಕ್ಕೆ ಅಂತ. ಆವಾಗ ಅವರನ್ನು ನಿಯೋಜನೆ ಮಾಡ್ತಾರೆ ಸಂಸ್ಥಾನದ ಕಡೆಯಿಂದ, ನೀವು ಇವರಿಗೆ ಪಾಠ ಹೇಳ್ಕೊಂಡು ನಾವು ನಿಮ್ಮನ್ನು ನೋಡ್ಕೋತೀವಿ. ಅವಾಗ ಅವ್ರದ್ದು ಸ್ವಲ್ಪ ಲೈಫ್ ಸೆಟಲ್ ಆಗುತ್ತೆ ದ್ರೋಣಾಚಾರ್ಯರು. ಆಗ ಎಲ್ಲರಿಗೂ ಪಾಠ ಹೇಳ್ಕೊಂಡು ಹಂಗೆ ಮುಂದುವರಿಸ್ತಾರೆ. ಅಶ್ವತ್ಥಾಮ ಎಲ್ಲರಿಗೂ ಪಾಠ ಹೇಳ್ತಾರೆ. ಕಡೆಗೆ ಪಾಠ ಹೇಳಿ ಆದಮೇಲೆ ಗ್ರ್ಯಾಜುಯೇಷನ್ ಸೆರೆಮನಿ, ಅವಾಗೆಲ್ಲ ನಿಮ್ಮ ಗುರುದಕ್ಷಿಣೆ ಏನು ಕೊಡೋದು ಅಂತ ಕೇಳ್ತಾರೆ. ಆ ಗುರುದಕ್ಷಿಣೆ ಏನು ಕೊಡಬೇಕು ಅಂದರೆ, ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಈ ರೀತಿಯಾಗಿ ಪಾಂಚಾಲ ದೇಶದ ರಾಜ ದ್ರುಪದ ಇದ್ದಾನೆ, ನೀವು ಅವನನ್ನು ಸೋಲಿಸಿ ಸೆರೆ ಹಿಡಿಸಿ ತನಗೆ ಒಪ್ಪಿಸ್ಬೇಕು, ಅದೇ ನೀವು ಕೊಡುವಂಥ ಗುರುದಕ್ಷಿಣೆ. ಕೌರವರೆಲ್ಲ ಮುನ್ನುಗ್ಗಿ ಹೋಗ್ತಾರೆ. ದ್ರುಪದ ಏನು ಸಾಧಾರಣ ಅಲ್ಲ, ಅವನು ಒಬ್ಬ ಮಹಾರಥ, ಬಹಳ ಬಲಶಾಲಿಯಾದ ರಾಜ. ಕೌರವರೆಲ್ಲ ಸದೆ ಬಡಿದು ವಾಪಸ್ ಕಳಿಸ್ತಾನೆ. ಆವಾಗ ಪಾಂಡವರು, ಮುಖ್ಯವಾಗಿ ಅರ್ಜುನ, ಹೋಗಿ ದ್ರುಪದನನ್ನು ಸೋಲಿಸಿ ಎಡೆಮುರಿ ಕಟ್ಟಿ ಕರ್ಕೊಂಡ್ಬಂದು ದ್ರೋಣಾಚಾರ್ಯರ ಕಾಲತ್ರ ಅವರನ್ನು ಇಡ್ತಾನೆ. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಅಪ್ಪ ಈಗ ನೀನು ನನ್ನ ಸೆರೆಯಾಡು, ನಿನ್ನ ರಾಜ್ಯ ಇವಾಗ ನಂದು, ಆಯಿತಾ? ನೀನು ಅವತ್ತೇನಂದಿದ್ದೆ, ಸಮಾನ ಸ್ಟೇಟಸ್ ಇರೋರು ಮಾತ್ರ ಫ್ರೆಂಡ್ಸ್ ಆಗಕ್ಕೆ ಸಾಧ್ಯ ಅಲ್ವಾ? ಸರಿ, ಇವಾಗ ನಿನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನನಗೆ, ಅರ್ಧ ರಾಜ್ಯ ನಿನಗೆ, ಇಬ್ಬರಿಗೆ ಈಕ್ವಲ್ ಸ್ಟೇಟಸ್ ಅಲ್ವ, ಈಗ ಫ್ರೆಂಡ್ಸ್ ಆಗೋಣ. ದ್ರುಪದ ಮೇಲ್ಮೇಲೆ ಆಯಿತು ಅಂತಾನೆ, ಅದರ ಒಳಗಡೆ ಅವನಿಗೆ ದ್ವೇಷದ ಕಿಚ್ಚು, ನನಗೆ ಈ ರೀತಿ ಅವಮಾನ ಮಾಡಿದ್ನಲ್ಲ ಅಂತ. ಸರಿ ಅಂದ್ಬಿಟ್ಟು ದ್ರುಪದ ಹೋಗ್ಬಿಟ್ಟು ತಪಸ್ ಮಾಡ. ಅವಾಗ ಅವನಿಗೆ ತಪಸ್ ಮಾಡಲ್ಲ, ಅವನು ಋಷಿಗಳ ಬೇರೆ ಬೇರೆ ಋಷಿಗಳ ಹತ್ರ ಹೋಗಿ
ನಾನಿವಾಗ ಒಂದು ಯಜ್ಞವನ್ನು ಮಾಡಬೇಕು. ಯಜ್ಞದ ಫಲ ಏನು ಅಂತಂದರೆ ದ್ರೋಣಾಚಾರ್ಯರನ್ನ ಸಾಯಿಸುವಂಥ ಮಗ ಬೇಕು, ಹಾಗೂ ಅರ್ಜುನನ್ನ ಮದುವೆ ಆಗುವಂಥ ಮಗಳು ಬೇಕು. ಅರಿತೆಗೆ ಕಡೆಗೆ ಆ ಥರ ಅವನು ಯಜ್ಞವನ್ನು ಮಾಡಿದಾಗ ಆ ಯಜ್ಞದಿಂದ ಬರುವಂಥವರೇ ದೃಷ್ಟದ್ಯುಮ್ನ ಹಾಗೂ ದ್ರೌಪದಿ. ದ್ರೌಪದಿ ಯಾಕಂತಾರೆ ಅಂದರೆ ದ್ರುಪದನ ಮಗಳು ದ್ರೌಪದಿ. ಪಾಂಚಾಲಿ ಯಾಕಂತಂದರೆ ಪಾಂಚಾಲ ದೇಶದ ರಾಜಕುಮಾರಿ, ಅದಕ್ಕೆ ಅವಳಿಗೆ ಪಾಂಚಾಲಿ. ಸೊ ಈ ರೀತಿಯಾಗಿ ದೃಷ್ಟದ್ಯುಮ್ನ ಹುಟ್ಟಿದಾಗಿಂದಾನು ಅವನ ಉದ್ದೇಶ ಏನು ಅನ್ನೋದು ಜಗತ್ತಿಗೆ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಅಷ್ಟಿದ್ರು ದ್ರುಪದ ಇವನಿಗೆ ವಿದ್ಯೆ ಕಲಿಸಕ್ಕೆ ಎಲ್ಲಿ ಕಳಿಸ್ತಾನೆ? ದ್ರೋಣಾಚಾರ್ಯ ಹತ್ರನೇ ಕಳಿಸ್ತಾನೆ. ಅದಕ್ಕೆ ತವ ಶಿಷ್ಯೇಣ ಧೀಮತ, ನಿನ್ನ ಬುದ್ಧಿವಂತ ಶಿಷ್ಯ ನೋಡಿ, ನೀವೇನು ಕಳಿಸ್ಕೊಟ್ರಿ, ನಿಮ್ಮನ್ನ ಸಾಯಿಸ್ಬೇಕು ಅಂತ ಅವನು ಬಂದರೂ ನೀವು ದ್ರೋಣಾಚಾರ್ಯರು ಎಂತ ಬ್ರಾಹ್ಮಣತ್ವ ಇತ್ತವರಲ್ಲಿ ಅಂದರೆ ಅವನಿಗೆ ಗೊತ್ತಿತ್ತು ನನ್ನನ್ನು ಸಾಯಿಸೋಕ್ಕೆ ಇವನು ಹುಟ್ಟಿರೋದು ಅಂತ. ಆದರೂ ಅವನಿಗೆ ಯಾವುದೂ ಮುಚ್ಚುಮರೆ ಇಲ್ಲದೆ ಎಲ್ಲ ವಿದ್ಯೆಯನ್ನು ಅವನಿಗೆ ಎಷ್ಟು ಗ್ರಹಣ ಮಾಡೋ ಶಕ್ತಿ ಇದೆಯೋ ಅಷ್ಟನ್ನು ಹೇಳ್ಕೊಡ್ತಾರೆ. ಇದು ಬ್ರಾಹ್ಮಣರ ಲಕ್ಷಣ. ನಿಜವಾದ ಬ್ರಾಹ್ಮಣರು ಅಂದರೆ ಬರೀ ಜಾತಿ ಬ್ರಾಹ್ಮಣರಲ್ಲ. ಆ ಬ್ರಾಹ್ಮಣರ ಗುಣ ಏನಂದರೆ ಅವರು ತಮ್ಮ ಕರ್ತವ್ಯ ಏನಿದೆ ಅದನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾರೆ. ಅದರ ಎಫೆಕ್ಟ್ಸ್ ಏನು ಅದೆಲ್ಲ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೊ ಈ ರೀತಿಯಾಗಿ ನಿಮ್ಮ ಶತ್ರುವಾಗಿ ಇವತ್ತು ನಿಂತಿದ್ದಾನೆ, ನೀವೇ ಹೇಳ್ಕೊಟ್ಟಿದ್ದೀರಾ ಅವನಿಗೆ ತವ ಶಿಷ್ಯೇಣ ಧೀಮತ. ಅಲ್ಲಿ ಚುಚ್ಚಕ್ಕೆ ಅವರಿಗೆ ನೀವು ಅವತ್ತು ಮಾಡಿದ ತಪ್ಪು ಜ್ಞಾಪಿಸ್ಕೊಳ್ಳಿ. ಇವತ್ತು ಏನೋ ದೊಡ್ಡದಾಗಿ ಪಾಠ ಹೇಳ್ಕೊಡ್ತೀನಿ, ನಾನು ಬ್ರಾಹ್ಮಣ, ಅದೆಲ್ಲ ಭೇದ ಭಾವ ಮಾಡಲ್ಲ ಅಂತ ಹೇಳಿದ್ರಲ್ಲ, ನೀವು ಅವತ್ತೇನು ಹೇಳ್ಕೊಟ್ಟಿದ್ರೆ ಇವತ್ತು ನಿಮ್ಮ ಎದುರುಗಡೆ ಬಂದಿದೆ. ಅದೇ ನಿಮ್ಮ ವಿದ್ಯೆ ನಿಮ್ಮ ಎದುರಿಸ್ತಾ ಇದೆ ಇವತ್ತು. ಇನ್ನೊಂದು ಜ್ಞಾಪಿಸ್ತಾ ಇದ್ದಾನೆ, ದ್ರುಪದ ಪುತ್ರ, ನಿಮ್ಮ ಶತ್ರು ದ್ರುಪದನ ನೋಡಿ, ಅವನ ಮಗ. ಅಂದರೆ ಅವರನ್ನು ಇನ್ನೂ ಯುದ್ಧಕ್ಕೆ ಹೆಚ್ಚು ಕಿಚ್ಚು ಹತ್ತಿಸ್ಬೇಕು, ಚೆನ್ನಾಗಿ ಯುದ್ಧ ಮಾಡಬೇಕು ಅವರು. ಯಾಕಂದರೆ ಅವ್ನಿಗೇನು ಭಯ ಅಂದರೆ ಪಾಂಡವರ ಕಂಡ್ರೆ ಪ್ರೀತಿ ಜಾಸ್ತಿ ಈ ದ್ರೋಣಾಚಾರ್ಯ ಮತ್ತು ಭೀಷ್ಮಾಚಾರ್ಯರಿಗೆ. ಇವಾಗ ಅದನ್ನೆಲ್ಲ ಮರೆಸಿ ಇವ್ರನ್ನ ಯುದ್ಧಕ್ಕೆ ರೆಡಿ ಮಾಡಬೇಕು ಅಂದ್ಬಿಟ್ಟು ಈ ಥರ ಎಲ್ಲ ಚುಚ್ಚಿ ಅವ್ರಿಗೆ ಹೇಳೋದು. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 4. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅತ್ರ ಶೂರಾ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಅತ್ರ ಅಂದ್ರೆ ಇಲ್ಲಿ ಅಥವಾ ನಿಮ್ಮ ಎದುರುಗಡೆ. ಏನು? ಶೂರರು ಅಥವಾ ವೀರರು. ಶೂರರು. ಮಹೇಶ್ವಾಸ ಅಂದರೆ